ರಾತ್ರಿ ಯಾವ ಬ್ರ್ಯಾಂಡ್ ಕುಡ್ದು ಮಲಗಿದ್ರಿ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಎಲ್ಲ ಆ ಗಬ್ಬರ್ ಸಿಂಗ್ ಇಂದಾನೆ ಹಿಂಗ್ ಮಾತಾಡ್ಬೇಕಾಗಿದ್ಯಮ್ಮ. ಗಬ್ಬರ್ ಸಿಂಗ? ಅವನ್ ಯಾರು? ನಮ್ ನವನೀತ್ ಕೌರ್ ಇಲ್ವಾ, ಅವಳ ಗಂಡ. ನಮ್ ನವನೀತ್ ಕೌರ? ಯಾರೀ ಅದು? ಅದೊಂದು ದೊಡ್ಡ ಕತೆ ಕಣೆ. ಏನ್ ಆ ಕತೆ? ಅದು ಒಂದು ಮಳೆ ಬರ್ದೇ ಇರೋ ರಾತ್ರಿ ಗಬ್ಬರ್ ಸಿಂಗ್ ಕೈಲಿ ಸಿಕ್ಕಿದ್ರೆ ಮರ್ಡರ್ ಆಗ್ತಾರೆ. ಪೊಲೀಸ್ ಕೈಲಿ ಸಿಕ್ಕ ಬಿಟ್ಬಿಡೆ. ಇಲ್ಲಿ ನೋಡು, ಬೆಳಿಗ್ಗೆ ಸಾಯಿಸೋದಿಕ್ಕೆ ಆ ಗಬ್ಬರ್ ಸಿಂಗ್ ಬಂದಿದ್ದ ಕಣೆ. ಚಾರು, ಅವನು 1 ಗಂಟೆ ಟೈಮ್ ಕೊಟ್ಟಿದ್ದಾನಲ್ಲ ಅಂತ ಉಸಿರಾಡೋದಿಕ್ ನೋಡಿದ್ರೆ ಅಷ್ಟರಲ್ಲಿ ಆ ಆದ್ಯ ರಾಜಲಕ್ಷ್ಮಿ ಬಂದು ನಾನು ಪ್ರಾಣ ತೆಗಿಯೋ ವಿಡಿಯೋ ತೋರ್ಸುದ್ರಮ್ಮ. ವಿಡಿಯೋನಾ? ಅದನ್ನ ತೋರ್ಸಿದ್ಮೇಲೆ ಈ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ನಿನ್ ಮಗಳನ್ನ ಒಪ್ಸು, ಇಲ್ಲ ಅಂದ್ರೆ ಇದನ್ನ ಪೊಲೀಸಿಗೆ ಕೊಡ್ತೀವಿ ಅಂತ ಕೂಡ ಹೇಳಿರ್ಬೇಕಲ್ಲ. ಹೌದಮ್ಮ, ಆ ಗಬ್ಬರ್ ಸಿಂಗ್ನು ಕಳಿಸ್ತೀವಿ ಅಂತ ಹೇಳಿದ್ರು. ಅಯ್ಯೋ ದೊಡ್ಡ ಚಲ್ಪತಿ, ಇದನ್ನೆಲ್ಲ ನೋಡ್ತಿದ್ರೆ ಆದ್ಯ ರಾಜಲಕ್ಷ್ಮಿ ಮಾಡಿರೋ ಟ್ರ್ಯಾಪ್ ಅಂತ ನಿಮಗೆ ಅನಿಸ್ತಾ ಇಲ್ವಾ? ನಿಮಗೇನು ಆಗಲ್ಲ, ಭಯ ಪಡ್ಬೇಡಿ. ಅವ್ರು ಎಷ್ಟೇ ವಿಡಿಯೋ ತೋರಿಸಿದ್ರು ನಿಮಗೇನು ಮಾಡಕ್ಕಾಗಲ್ಲ. ಅಮ್ಮ ಚಾರು, ಅವ್ರೇನ್ ಮಾಡ್ಲಿಲ್ಲ ಅಂದ್ರು ಆ ಗಬ್ಬರ್ ಸಿಂಗು ನನ್ ಸಾಯಿಸ್ಬಿಡ್ತಾನ ಕಣಮ್ಮ. ಆ ಗಬ್ಬರ್ ಸಿಂಗು ನವನೀತ್ ಕೌರ್ ಎಲ್ಲ ಫೇಕ್ ಅಪ್ಪ, ನಿಜ ಅಲ್ಲ ಅದು. ನಿನ್ ಮುಖ ನಿಜ ಅಲ್ದೆ ಇನ್ನೇನು? ಇಲ್ಲಿ ನೋಡು, ಅವಳು ಬಂದಿದ್ದು ನಿಜ, ಕರೆಂಟ್ ಹೋಗಿದ್ದು ನಿಜ, ಕಿರ್ಚಿ ಗಲಾಟೆ ಮಾಡಿದ್ದು ನಿಜ. ಇಲ್ಲಿ ನೋಡು, ನಾನ್ ಸಾಯಿಸಿ ಹೂತಾಕಿದ್ದು ನಿಜ. ಯುವರ್ ಆನರ್, ಎಷ್ಟೇ ದೊಡ್ಡ ಅಪರಾಧಿಯಾಗಿದ್ರು ಆತನನ್ನ ತನ್ನ ಹೆಂಡತಿ, ಮಕ್ಕಳು, ಕುಟುಂಬ ವಹಿಸ್ಕೊಂಬರೋದು ತುಂಬಾನೇ ಕಾಮನ್. ಅದೇ ತರ ಇವತ್ತು ಈ ಕೇಸ್ನಲ್ಲಿ ಈ ಆರೋಪಿ ರಾಜಾರಾಮ್ನ ಹೆಂಡತಿ ಕೂಡ ತನ್ನ ಗಂಡ ಎಷ್ಟೇ ದುಷ್ಟ ಆಗಿದ್ರು ದೇವರು ಅಂತ ವಹಿಸ್ಕೊಂಡು ಬಂದಿದ್ದಾರೆ. ಆದ್ರಿಂದ ಅವ್ರ ಮಾತುಗಳಿಗೆ ಹೆಚ್ಚಾಗಿ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಪ್ರೊಸೀಡ್. ನನ್ನ ಕ್ಲೈಂಟ್ ಮೇಲೆ ಅಪಾದ ಹೊರಿಸಲೇಬೇಕು ಅಂತ ಪಣ ತೊಟ್ಟಿರೋ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನಿಜಾನ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ನಿಮ್ ಮುಂದೆ ನನ್ನ ಕ್ಲೈಂಟಿನ ಹೆಂಡತಿ ತಮ್ಮ ದುಃಖನ ವ್ಯಕ್ತಪಡಿಸಿದ್ರೆ ಅವರು ಹೀಯಾಳ್ಸಿ ಮಾತಾಡ್ತಿದ್ದಾರೆ. ನನ್ನ ಕ್ಲೈಂಟ್ ನಿರಪರಾಧಿ, ಕಣ್ಣಿಗೆ ಕಾಣಿಸ್ತಾ ಇರೋ ದೇವ್ರು ಅಂತ ಅವರು ಅವ್ರ ಕುಟುಂಬ ಸದಸ್ಯರು ಹೇಳೋದಲ್ಲ ಯುವರ್ ಆನರ್. ರಾಮಾಪುರದಲ್ಲಿರೋ 1000 ಜನ ಇದನ್ನೇ ಹೇಳ್ತಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಹೇಳಿ. ಸರ್ವಾಧಿಕಾರಿ ಅಂತ ಹೇಳಿದೆ ಅಲ್ವಾ ಯುವರ್ ಆನರ್? ಇವರು ನೀತಿವಂತ ಮನುಷ್ಯ ಅಲ್ಲ, ಸರ್ವಾಧಿಕಾರಿ. ಅದರಿಂದಾನೇ ಭಯದಿಂದ ಹಾಗೆ ಹೇಳ್ತಾರೆ ಹೊರತು ಭಕ್ತಿಯಿಂದ ಅಲ್ಲ ಯುವರ್ ಆನರ್. ಅದೇ ನಿಜ ಆಗಿದ್ರೆ, ಅದೇ ಸತ್ಯ ಆಗಿದ್ರೆ ಮತ್ತೆ ನಮ್ ಕಣ್ಮುಂದೆ ಕಾಣಿಸ್ತಿರೋ ಇವರ ಪರಿಸ್ಥಿತಿ ಏನು ಯುವರ್ ಆನರ್? ಆರೋಪಿ
ವರದಕ್ಷಿಣೆಯನ್ನ ವಸೂಲಿ ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರನ್ನ ವರದಕ್ಷಿಣೆಗೋಸ್ಕರ ಎಷ್ಟೇ ಪೀಡಿಸಿದ್ರು ತರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ತನ್ನ ಗಂಡನಿಗೆ ವಿಚ್ಛೇದನೆ ಕೊಡೋ ಹಾಗೆ ಬಲವಂತದಿಂದ ಇಡೀ ಕುಟುಂಬನೇ ಸೇರಿ, ಮುಖ್ಯವಾಗಿ ಈ ಅಣ್ಣ ತಂಗಿ ಸೇರ್ಕೊಂಡು ಆಕೆ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋದಕ್ಕೆ ಕೊನೆಗೆ ಇವರ ಕಾಟನ ಸಹಿಸ್ಕೊಳಕ್ಕಾಗ್ದೆ ತನ್ನ ತವರು ಮನೆಗೆ ಹೋಗಿದ್ದಂತ ನನ್ನ ಕ್ಲೈಂಟನ್ನ ಅಲ್ಲೂ ಕೂಡ ಮನಃಶಾಂತಿಯಿಂದ ಇರೋದಕ್ಕೂ ಬಿಡದೆ ಈ ರಾಜಾರಾಮ್ ತನ್ನ ತಂಗಿ ಆಗಿರೋ ಪದ್ಮಾವತಿನ ರೊಚ್ಚಿಗಳಿಸಿ ಕಳಿಸಿದಕ್ಕೆ ನನ್ನ ಕ್ಲೈಂಟ್ಗೆ ಸ್ವಂತ ಅತ್ತೆ ಆಗಿರೋಂತ